ಧನ್ಯವಾದ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಬಹಳ ಅದ್ಭುತವಾಗಿ ಹಾಡಿದ್ದೀರಿ, ಥ್ಯಾಂಕ್ ಯು. ಹಾಗೆ ಈಗ ವೇದಿಕೆ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಇವತ್ತು ಅಮ್ಮನ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ, ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಇವತ್ತು ಬಸವ ಜಯಂತಿ ಹಾಗೂ ಅಂಬೇಡ್ಕರ್ ಅವರ ಜಯಂತಿ ದಿನ ಹಾಗೂ ರಾಜ್ಕುಮಾರ್ ಅವರ ಹುಟ್ಟುಹಬ್ಬನ, ಹಾಗೆ ಎಸ್ ಜಾನಕಿ ಅಮ್ಮ ಅವ್ರದ್ದು, ಹಾಗೆ ಎಲ್ಲದಕ್ಕಿಂತ ವಿಶೇಷವಾಗಿ ಈಗ ನಮ್ಮ ರಘುರಾಮ್ ಸರ್ ಅವ್ರದ್ದು ಜನ್ಮದಿನನೂ ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು. ಓಕೆ, ಅದರ ಪ್ರಯುಕ್ತ ಇವತ್ತು ಹೆಣ್ಣು ಮಕ್ಕಳಿಗೆಲ್ಲ ಸೀರೆ ವಿತರಣೆ ಇದೆ ಅವ್ರ ಕಡೆಯಿಂದ. ಹಾಗೆ ಇವತ್ತು ಸಂಪತ್ ಸರ್ ಹಾಗೂ ವರಲಕ್ಷ್ಮಿ ಅವ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ವಿ, ಡಾಕ್ಟ್ರೇಟ್ ಪ್ರಶಸ್ತಿ ತಗೊಂಡಿರೋದಕ್ಕೆ. ಹಾಗೆ ಈಗ ವೇದಿಕೆ ಮೇಲೆ ನಾನು ಗಣ್ಯರನ್ನು ಆಹ್ವಾನಿಸ್ತಾ ಇದ್ದೀನಿ. ಮೊದಲಿಗೆ ನಮ್ಮ ರಘುರಾಮ್ ಸರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ RTO ಇನ್ಸ್ಪೆಕ್ಟರು, ಹಾಗೆ ಸಂಪತ್ ಸರ್ ಅವರು, ಹಾಗೆ ಅಂಬಿಕಾ ಮೇಡಮ್ ಅವರು ಎಲ್ಲಿದ್ದಾರಾ? ಅಂಬಿಕಾ ಮೇಡಮ್, ಅದಾದ ನಂತರ ಸುಷ್ಮಾ ರಾಣಿ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಸುಧಾಕರ್ ಸರ್, ಹಾಗೆ ನಮ್ಮ ಮಾಸ್ TV ಚಾನಲ್ ಕಡೆಯಿಂದ ನಮ್ಮ ಕರ್ಣ ಸರ್ ಅವರು ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಪಾಪಾ ಪಾಂಡು ಹಾಗೂ ಇನ್ನೂ ಹಲವಾರು ಕಿರುತೆರೆ ಚಿತ್ರಗಳಲ್ಲಿ ನಟಿಸಿರುವಂತಹ ನಮ್ಮ ಹಾಸ್ಯ ಕಲಾವಿದರಾದಂಥ ನಮ್ಮ ವೆಂಕಟಾಚಲ ಸರ್ ಅವರನ್ನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಹಾಗೂ ಹಲೋ ಎಸ್ ಅಲ್ಲಲ್ಲ ಶ್ರೀಧರ್ ಕೋಟ್ರಿ ಎಲ್ಲಿದ್ದಾರೆ? ಬಂದಿದ್ದಾರಾ? ಬಂದಿಲ್ಲ. ಓಕೆ, ಅಣ್ಣಯ್ಯ ಮಾಸ್ಟರ್ ದಯವಿಟ್ಟು. ಅಣ್ಣಯ್ಯ ಇನ್ನೊಂದು ಚೇರ್ ತಗೊಳ್ಳಿ. ಅವ್ರನ್ನೇ ಸೆಕೆಂಡ್ ಕರೆದಿರೋದು. ಅಷ್ಟೇ. ಇನ್ಯಾರನ್ನಮ್ಮ? ಓಕೆ, ತಗೊಳ್ಬೇಕು. ಉದ್ಘಾಟನೆ ಈಗ ಕೆಲವೇ ಕ್ಷಣಗಳಲ್ಲಿ ದೀಪವನ್ನು ಬೆಳಗೋದ್ರ ಮೂಲಕ ಎಲ್ಲ ಗಣ್ಯರ ಒಂದು ಅಮೃತಾಸ್ಪತಿಯಿಂದ ಉದ್ಘಾಟನೆ ಕಾರ್ಯಕ್ರಮ ಪ್ರಾರಂಭವಾಗ್ತಾಯಿದೆ. ಇವತ್ತು ವಿಶೇಷ ಏನಪ್ಪ ಅಂದರೆ, ಸಂವಿಧಾನದ ಪಿತಾಮಹ, ದೀನದಲಿತರ ಬಾಳಿನ ಬೆಳಕಿನ ಸೂರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್, ಅದೇ ರೀತಿಯಲ್ಲಿ ಜಗಜ್ಯೋತಿ ಬಸವೇಶ್ವರ, ಕಾಯಕವೇ ಕೈಲಾಸ ಆದಂಥ ಬಸವಣ್ಣ, ಜಾನಕಿ ಅಮ್ಮ, 6 ವರ್ಷದಿಂದ ಮಗುವಿಂದ ಹಿಡ್ಕೊಂಡು 60 ವರ್ಷದ ವೃದ್ಧರಿಗೂ ಧ್ವನಿ ಕೊಟ್ಟಂಥ ಜಾನಕಿ ಅಮ್ಮ, ಅದೇ ಜೊತೆಲಿ ದಾದಾ ಸಾಹೇಬ್ ಫಾಲ್ಕೆ ಮತ್ತು ಕೆಂಟಕಿ ಕನ್ನಡ ಪ್ರಶಸ್ತಿ ವಿಜೇತ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ. ಅದೇ ಜೊತೆ ವಿಶೇಷವಾಗಿ ನಮ್ಮ ವರಮಲಕ್ಷ್ಮಿ ಮೇಡಮು, ಸಂಪತ್ ಅವರು ತಮ್ಮದೇ ಆದ ಸಾಧನೆಯ ಹಾದಿಯಲ್ಲಿ ಗೌರವಾನ್ವಿತವಾದಂತಹ ಡಾಕ್ಟರೇಟನ್ನು ಪಡೆದಿದ್ದಾರೆ. ಅವ್ರನ್ನೂ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡ್ತಾ, ಇಲ್ಲಿ ಬಂದಿರತಕ್ಕಂತಹ ಪ್ರತಿಯೊಬ್ಬ ಗಣ್ಯರನ್ನು ಆತ್ಮೀಯವಾಗಿ ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಎಲ್ಲರನ್ನು ಆಹ್ವಾನಿಸ್ತಾ ಪ್ರೀತಿಪೂರ್ವಕವಾಗಿ, ವಿನಯಪೂರ್ವಕವಾಗಿ ಮತ್ತು ಗೌರವಪೂರ್ವಕವಾಗಿ ಗಮನಿಸ್ತಾ ಇದ್ದೀನಿ. ಅದೇ ರೀತಿ ನ್ಯಾಯಾಂಗದ ವೇಣುಗೋಪಾಲ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವೇಣುಗೋಪಾಲ್ ಅವರು ವೇದಿಕೆ ಮೇಲೆ ಬರಬೇಕು. ಏನಾಗತ್ತೆ ಅಂದರೆ, ಅತಿಯಾದ ಆತ್ಮೀಯತೆ ಇದ್ದಾಗ ಒಂದೊಂದು ಸತಿ ಮರೆತುಬಿಡ್ತೀವಿ, ಬೇಜಾರು ಮಾಡ್ಕೊಬೇಡಿ. ಅದು ನಮ್ಮ ಪ್ರೀತಿ ವಿಶ್ವಾಸ. ಅದು ನಾವು ಯಾರನ್ನ ಮರ್ತಿದ್ದೀವಿ ಅಂದರೆ ಪ್ರೀತಿ ವಿಶ್ವಾಸ ಜಾಸ್ತಿ ಇರುತ್ತೆ ಅಂತ ಅರ್ಥ, ಮತ್ತು ಗೌರವ ಜಾಸ್ತಿ ಇರುತ್ತೆ ಅಂತ. ಅದೇ ರೀತಿ ವೇದಿಕೆ ಮುಂದೆ ಕೂತಿರ್ತಕ್ಕಂತಹ ಗಣ್ಯರನ್ನು ಸಹ ಆತ್ಮೀಯವಾಗಿ ಸ್ಮರಿಸ್ತಾ ಇದ್ದೀನಿ. ಯಾಕೆಂದರೆ ಚಪ್ಪಾಳೆ ಹೊಡೆಯೋರು ನೀವಿಲ್ಲ ಅಂದರೆ ಚಪ್ಪಾಳೆ ಹೊಡಿಸೋದ್ರಲ್ಲಿ ಅರ್ಥ ಇರೋಲ್ಲ. ಗಣ್ಯರಿದ್ದ ಮೇಲೆ ಮುಂದೆ ಗಣ್ಯರು ಇರಲೇಬೇಕು. ಅಂತಹ ಗಣ್ಯರನ್ನು ಆಹ್ವಾನಿಸ್ತಾ, ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ಹಲವಾರು ದಶಕಗಳಿಂದ ತನ್ನದೇ ಆದ ರೀತಿಯಲ್ಲಿ, ತನ್ನದೇ ಆದ ನೀತಿಯಲ್ಲಿ, ತನ್ನದೇ ಆದ ದಾರಿಯಲ್ಲಿ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸ್ತಾ, ಕರೋನಾ ಸಮಯದಲ್ಲಂತೂ ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ಸಾಕಷ್ಟು ಸೇವೆಯನ್ನು ಸಲ್ಲಿಸ್ತು. ವೃದ್ಧರಿಗೆ ಸೇವೆ ಸಲ್ಲಿಸೋದ್ರಲ್ಲಿ ನಮ್ಮ ಪ್ರೀತಿಯ ಅಮ್ಮ ಸದಾ ತ್ಯಾಗರಾಜ ಯಾವತ್ತೂ ಎತ್ತಿದ ಕೈ. ಅಂತಹ ಒಂದು ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ
ಬಂದಿರ್ತಕ್ಕಂಥ ಪ್ರತಿಯೊಬ್ಬ ಗಣ್ಯ ಯಾಕೆ ಯಾರ ಹೆಸರು ಹೇಳ್ತಾ ಇಲ್ಲ ಅಂದರೆ ಎಲ್ಲರೂ ನಮ್ಮ ಆತ್ಮೀಯರೇ, ಎಲ್ಲ ನನ್ನ ಪ್ರೀತಿ ಪಾತ್ರರೇ. ಸೊ ಯಾರ ಹೆಸರು ಹೇಳೋ ಅವಶ್ಯಕತೆ ಎಲ್ಲ ಗೌರವಪೂರ್ವಕವಾದ ಅತಿಥಿಗಳು. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಈಗ ದೀಪವನ್ನು ಜ್ಯೋತಿ ಬೆಳಗೋದ್ರ ಮೂಲಕ ದಯವಿಟ್ಟು ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲು ಕೇಳ್ಕೊಳ್ತೀವಿ. ದಯವಿಟ್ಟು ಹಚ್ಚೇವು ಕನ್ನಡದ ದೀಪ ಅದನ್ನು ಹಾಕಿ. ರಾಜು ನಿಮಗೋಸ್ಕರ ಹಚ್ಚೇವು ಕನ್ನಡ ದೀಪ ಹಚ್ಚಿರೋದು. ನೀವು ಅದಿದ್ರು ಪರವಾಗಿಲ್ಲ, ಹಚ್ಚೇವು ಕನ್ನಡ ದೀಪ ನಿಮಗೋಸ್ಕರ ಹಾಕಿರೋದು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ ಎಳೆದೇವು ಒಲವ ಹಿಡಿ ನೆನಪ. ಒಂದ್ಸತಿ ಜೈ ಭೀಮ್ ಅಂತೀನಿ, ಎಲ್ಲ ಜೈ ಜೈ ಭೀಮ್ ಅಂತ ಹೇಳಿ. ಯಾಕೆ ಅಂಬೇಡ್ಕರ್ ಜನ್ಮದಿನ ಮಾಡ್ತಾ ಇದೀವಲ್ಲ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಕನ್ನಡ ತಾಯಿಗೆ, ಜೈ ಭುವನೇಶ್ವರಿಗೆ, ಎಸ್ ಜಾನಕಿ ಅಮ್ಮನಿಗೆ, ಕಾಯಕವೇ ಕೈಲಾಸ ಅನ್ನಂಥ ಬಸವಣ್ಣಂಗೆ, ದಾದಾ ಸಾಹೇಬ್ ಫಾಲ್ಕೆ ವಿಜೇತ ಡಾಕ್ಟರ್ ರಾಜ್ಕುಮಾರ್ಗೆ, ಕನ್ನಡಕ್ಕೆ, ಅಮ್ಮನ ಆಶಯ ಚಾರಿಟೇಬಲ್ ಟ್ರಸ್ಟ್ಗೆ, ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೆ, ಅತಿಥಿ ಗಣ್ಯರಿಗೆ ಈ ಒಂದು ಜೈಕಾರ ಹೇಳಿಲ್ಲ ಅಂದರೆ ಯಾವತ್ತೂ ಕಾರ್ಯಕ್ರಮಕ್ಕೆ ಭೂಷಣ ಬರೋದಿಲ್ಲ. ಈಗ ಬಂದಿರತಕ್ಕಂಥ ಎಲ್ಲರನ್ನೂ ಆತ್ಮೀಯ ಸ್ವಾಗತಿಸ್ತಾ ದಯವಿಟ್ಟು ಮೊದಲನೇದಾಗಿ ಇವತ್ತು ನಮ್ಮ ಬರ್ತಡೇ ಬಾಯ್ ಮಾತಾಡಬಿಡಲಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಕೂತಿರುವಂಥ ಗಣ್ಯ ವ್ಯಕ್ತಿಗಳೇ, ವೇದಿಕೆ ಮುಂಭಾಗ ಇರುವಂಥ ನನ್ನ ಅಣ್ಣ ತಮ್ಮಂದಿರೇ, ಪ್ರೀತಿಯ ಬಂಧುಗಳೇ, ಇವತ್ತು ನನಗೆ ಆಶ್ಚರ್ಯ ಆಗ್ತಾಯಿದೆ. ನನ್ನ ಡೇಟ್ ಆಫ್ ಬರ್ತ್ಡೇ ಇದ್ದದ್ದು 20ನೇ ತಾರೀಕು. ಅಮ್ಮ ಅವತ್ತೇ ವಿಶ್ ಮಾಡಿಬಿಟ್ರು. ಇವತ್ತೊಂದು ಇಷ್ಟೊಂದು ಗ್ರ್ಯಾಂಡಾಗಿ ನಾನು ಮಾಡ್ತಾರೆ ಅಂತ ನಿಜವಾಗಲೂ ಕನಸಲ್ಲೂ ನಾನು ನೆನೆಸಿರಲಿಲ್ಲ. ಸುಧಾ ಅಮ್ಮನಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ನಾನು ಇಷ್ಟದಲ್ಲಿ ನಾನು ಅಮ್ಮ ಚಾರಿಟಿ ತುಂಬ ಕಾರ್ಯಕ್ರಮವನ್ನು ಇದರಲ್ಲಿ ಬಂದಿದ್ದೀನಿ. ನಾನು ತುಂಬ ಖುಷಿಯಾಗುತ್ತೆ. ಅವರು ತುಂಬ ಕಾರ್ಯಕ್ರಮವನ್ನು ಅರೇಂಜ್ಮೆಂಟ್ ಮಾಡ್ತಾಯಿರ್ತಾರೆ. ಹಾಗಾಗಿ ಈ ಮಕ್ಕಳಿಗೆ ಪುಸ್ತಕ, ನಾರಿಯರಿಗೆ ಸೀರೆ ಕೊಡೋ ಕಾರ್ಯಕ್ರಮದಲ್ಲೆಲ್ಲ ನನಗೆ ಈ ಚಾರಿಟಬಲ್ ಟ್ರಸ್ಟಲ್ಲಿ ಸುಧಾ ಮೇಡಮ್ ಅವರು ತುಂಬ ಧನ್ಯವಾದನ ಹೇಳ್ತೀನಿ. ಸರ್ಪ್ರೈಸ್ ಕೊಡಬೇಡಿ, ಯಾಕೆಂದರೆ ನನಗಿವತ್ತು ಆಫೀಸ್ ವರ್ಕ್ ಇತ್ತು. ಆದರೂ ನನಗೆ ಗೊತ್ತಿಲ್ಲ. 5:15 ಮೇಲೆ ಬನ್ನಿ ಅಂದರೆ ಸರ್ ಬರ್ತೀನಿ ಅಂತ ಹೇಳಿದೆ. ನಾನು RTO ಇನ್ಸ್ಪೆಕ್ಟರ್ ಕೆಲಸ ಮಾಡ್ತೀನಿ. ಫಸ್ಟು ಆರ್ಮಿಲಿ ಇದ್ದೆ. 18 ವರ್ಷ ಸೇವೆ ನಂತರ RTO ಡಿಪಾರ್ಟ್ಮೆಂಟಲ್ಲಿ ನಾನು RTO ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾಯಿದ್ದೀನಿ. ನಿಜವಾಗಲೂ ನಾನು ಹುಟ್ಟಿದ ಹಬ್ಬ ಮಾರ್ಚ್ 18ನೇ ತಾರೀಕು. ಸ್ಕೂಲಲ್ಲೆಲ್ಲ ಸೇರಿಸಿರೋದೆಲ್ಲ ನನ್ನ ಏಪ್ರಿಲ್ 20ನೇ ತಾರೀಕಿಗೆ ಬರ್ಸ್ಬಿಟ್ಟವ್ರೆ. ಅವಾಗ ಮಾಸ್ಟ್ರು ಯಾರೋ ಬರ್ಕೊಂಡ್ರು, ಹಾಗೆ ಅದೇ ನಡೀತಾ ಬಂದಿದೆ. ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಇವರು ಸರ್ಪ್ರೈಸ್ ಕರೆಸಿ ನನಗೆ ಇದು ಈ ಗಿಫ್ಟ್ ಕೊಡ್ತಾಯಿದ್ದಾರೆ. ತುಂಬ ನಾನು ಸುಧಾ ಮೇಡಮ್ಗೆ ಧನ್ಯವಾದಗಳು. ಆಮೇಲೆ ಅಮ್ಮನ ಚಾರಿಟಬಲ್ ಟ್ರಸ್ಟ್ನವ್ರಿಗಂತೂ ನಾನು ಎಷ್ಟು ಹೇಳೋದು ಧನ್ಯವಾದ ಹೇಳೋದು ಸಾಲದು. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನೀವು ಮಾರ್ಚ್ 26 ಹೊರಟಿದ್ರು ಎಲ್ಲ ಗಣ್ಯರ ಜೊತೆ ಸನ್ಮಾನ ಮಾಡಿಸ್ಕೊಂಡು ಬರ್ತಾ ಮಾಡ್ತಿದ್ದೀರಲ್ಲ, ನಿಮ್ಮ ವಿಶೇಷ. ದಯವಿಟ್ಟು ಮೇಡಮ್ ಮಾತಾಡ್ತೀರಾ? ಮೇಡಮ್ ದಯವಿಟ್ಟು 2 ಮಾತು ಮಾತಾಡಿ.
ಅಮ್ಮನ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿರುವ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಓಕೆ 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 ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ, ಈ ಸಭೆಗೆ ಬಂದಿರುವ ಎಲ್ಲ ವಿಶೇಷ ಅತಿಥಿಗಳೇ ಮತ್ತು ಪಾಲುದಾರರೇ, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ತುಂಬ ಖುಷಿಯಾಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ದ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ. ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕ ಚಲನಚಿತ್ರದ ಪಿತಾಮಹ ಅವರು ಕೂಡ, ಸೊ ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ದೇವೆ. ಜೊತೆಗೆ ವಿಶ್ವಗುರು ಅಣ್ಣ ಬಸವಣ್ಣನವರ ಜನ್ಮದಿನವನ್ನು ಆಚರಿಸ್ತಾ ಇದ್ದೇವೆ. ಅಮ್ಮನ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನೆರವೇರಿಸಿದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನಮಗೊಂದು ಅವಕಾಶ ಸಿಕ್ತು ಮೇಡಮಿಂದ ಮತ್ತು ಜಡ್ಗೆ ಸಾಹೇಬ್ರಿಂದ. ಇಲ್ಲಿ ನಾನು ಮತ್ತು ನನ್ನ ಅಕ್ಕನ ಮಗಳಿದ್ದಾರೆ, ನಾವಿಬ್ಬರು ಈ ಅವಕಾಶವನ್ನು ಪಡೆದಿದ್ದೀವಿ. ಆ್ಯಂಡ್ ಇಟ್ಸ್ ಅ ಗ್ರೇಟ್ ಹಾನರ್ ಟು ಬಿ ಹಿಯರ್. ಕಲೆ ಮತ್ತು ಚರಿತ್ರೆ ಮತ್ತು ಇತಿಹಾಸ ಮತ್ತು ಸಂಘರ್ಷ, ದೇಶದ ಉನ್ನತಿ, ಇವೆಲ್ಲ ಒಂದಕ್ಕೊಂದು ತುಂಬ ಅನ್ಯೋನ್ಯವಾಗಿ, ತುಂಬ ವಿಮರ್ಶೆಪೂರ್ಣವಾಗಿ ಒಂದಕ್ಕೊಂದು ಅದ್ಭುತವಾಗಿ ನಂಟಿಟ್ಕೊಂಡಿರುವ ವಿಷಯಗಳಿವೆ. ಕಲೆ ನಮ್ಮ ಸಮಾಜದ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಚಲನಚಿತ್ರಗಳು, ಒಳ್ಳೆಯ ನಾಟಕಗಳು, ಒಳ್ಳೆಯ ಚರಿತ್ರೆಯ ಒಂದು ಪ್ರದರ್ಶನಗಳು, ಇವೆಲ್ಲ ನಮ್ಮ ಸಮಾಜದ ಮೇಲೆ ಒಂದು ಅದ್ಭುತವಾದ ಪರಿಣಾಮ ಬೀರುತ್ತೆ. ಇವತ್ತಿನ ಮತ್ತು ಹಿಂದಿನ ನಾವು ಚರಿತ್ರೆಯನ್ನು ನೋಡಿದಾಗ ನಮ್ಮ ದೇಶ, ನಮ್ಮ ರಾಜ್ಯ ಮತ್ತು ನಮ್ಮ ಜನತೆ ಮುಂದುವರಿತಾ ಒಂದು ಚಲನಚಿತ್ರ ಮತ್ತು ಒಂದು ನಡೆಯುವ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ತುಂಬ ಪ್ರಭಾವಿತರಾಗ್ತಾರೆ. ಈ ನಾಟ್ಯ, ಈ ಪ್ರದರ್ಶನ ಮತ್ತು ಈ ಚಲನಚಿತ್ರ, ಇದು ಸಮಾಜದ ಉನ್ನತಿಯಲ್ಲಿ ಒಂದು ಅದ್ಭುತ ಪರಿವರ್ತನೆಯ ಪಾತ್ರ ವಹಿಸುತ್ತೆ. ಚಿಕ್ಕಂದಿನಿಂದನೂ ನಮ್ಮ ಮನೆಯಲ್ಲಿ ನಾನು ನೋಡಿದ್ದೀನಿ, ಕಲಾವಿದರಿಗೆ ತುಂಬ ಗೌರವವಾದ ಸ್ಥಾನ ಇದೆ ನಮ್ಮ ದೇಶದಲ್ಲಿ. ನಮ್ಮ ದೇಶದ ಜನತೆ ನಾವೆಲ್ಲ ಭಾವುಕರಾಗಿದ್ದೀವಿ. ಒಂದು ಪ್ರದರ್ಶನ, ಒಂದು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಒಂದು ಚಲನಚಿತ್ರದ ಅಭಿನಯ, ಇದೆಲ್ಲ ನಮ್ಮ ದಿನನಿತ್ಯದ ಜೀವನದಲ್ಲಿ ಅದ್ಭುತವಾದ ಪ್ರಭಾವಗಳನ್ನು ಬೀರುತ್ತೆ. ಈ ಚಾರಿಟೇಬಲ್ ಟ್ರಸ್ಟಿಂದ ಇವತ್ತು ಸುಮಾರು ಜನ ಅವರ ಹಾಡನ್ನು ಕೇಳಿದ್ವಿ. ಒಂದು ಮಗು ತುಂಬ ಚೆನ್ನಾಗಿ ನೃತ್ಯವನ್ನು ಆಡ್ತು. ಇದೆಲ್ಲ ನೋಡಿದರೆ ಎಷ್ಟು ಒಳ್ಳೆಯ ಪ್ರತಿಭೆ ಇದೆ ಎಲ್ಲರ ಹತ್ರ. ಇಂಥ ಒಂದು ಪ್ರತಿಭೆಯ ಪಾಲುಗಾರರಾಗಿ ಇಲ್ಲಿ ನಿಮ್ಮ ಮುಂದೆ ಮಾತನಾಡಲು ಒಂದು ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯವೇ. ಸೊ ಇಂದಿನ ನಿಮ್ಮ ಈ ಪ್ರಗತಿಪರ ಏನು ಸಂಘರ್ಷ ಇದೆ, ಏನು ಪ್ರಯತ್ನ ಇದೆ, ಇದು ಉತ್ತುಂಗದ ಶಿಖರಕ್ಕೇರಲಿ ಅನ್ನುತ್ತಾ ನನ್ನ ಶುಭಾಶಯಗಳು. ಯಾವಾಗಲೂ ನಿಮ್ಮ ಜೊತೆಗಿರುತ್ತೆ. ನಮ್ಮಿಂದ ಆದಷ್ಟು ನಾವು ನಿಮಗೇನಾದರೂ ಸಹಾಯ ಮಾಡ್ಬೋದು. ವಿ ಆರ್ ದೇರ್ ಫಾರ್ ಯು. ಇಷ್ಟು ಹೇಳಿ ನಮಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೈ ಭೀಮ್, ಜೈ ಕರ್ನಾಟಕ, ಜೈ ಭಾರತ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅತ್ಯುತ್ತಮವಾಗಿ ಮಾತಾಡೋದ್ರಿ ಸಂಘರ್ಷದ ಬಗ್ಗೆ. ಈಗ ನಾನು ಯಾರು ಮೈಕ್ ತೆಗಿತೀವಿ, ಇದೆರಡು ಮಾತಾಡಬೇಕು ಅಣ್ಣ. ನೀವೊಂದೆರಡು ಮಾತಾಡಿ ಅಣ್ಣ. ಎರಡು ಮಾತಾಡಬೇಕು. ಎಲ್ಲರಿಗೂ ಜೈ ಭೀಮ್, ನಮೋ ಬುದ್ಧಾಯ. ಅಮ್ಮನ ಆಶ್ರಯ ಒಂದು ಚಾರಿಟೇಬಲ್ ಟ್ರಸ್ಟ್. ಇವಾಗ ಇದು ನನ್ನ 3ನೇದು ಕಾರ್ಯಕ್ರಮ. ಈ ಅಮ್ಮನ ಆಶ್ರಯ ಅಂದರೆ ತಾಯಿಯ ಆಶೀರ್ವಾದ. ತಾಯಿಯ ಆಶೀರ್ವಾದದಿಂದ ಪ್ರತಿಯೊಂದು ಮಕ್ಕಳದ ಕೊಡುಗೆ ಈ ಟ್ರಸ್ಟ್ ವತಿಯಿಂದ ಮಾಡ್ತಾಯಿದ್ದಾರೆ. ಆ ಅಮ್ಮನಿಗೂ ಒಂದು ಸುತ್ತ ವಿಶ್ವರತ್ನ, ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತ್ಯುತ್ಸವ ಅಂಗವಾಗಿ ಹಾಗೂ
ಅಣ್ಣ ಬಸವಣ್ಣನವರ ಜಯಂತಿ ಉತ್ಸವ ಹಾಗೂ ಜಾನಕಿ ಮೇಡಮ್ ಅವರ ಜಯಂತಿ ಉತ್ಸವ ಹುಟ್ಟುಹಬ್ಬವು ಹಾಗೂ ಚಲನಚಿತ್ರ ಪಿತಾಮಹ ಡಾಕ್ಟರ್ ರಾಜ್ಕುಮಾರ್ ಅವರ ಇವತ್ತು ಹುಟ್ಟುಹಬ್ಬದ ಅಂಗವಾಗಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಗಣ್ಯಾಧಿಗಣ್ಯಗಳು ಬಂದಿದ್ದಾರೆ. ಅವರಿಗೆ ನನ್ನ ಅಭಿನಂದನೆಗಳು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಮೇಡಮ್ ಸುಧಾ ಮೇಡಮ್ ಅವರಿಗೆ ಈ ಅಮ್ಮನ ಆಶ್ರಯ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಮತ್ತು ಇದೇ ರೀತಿಯಾಗಿ ರಾಷ್ಟ್ರ ಪ್ರಶಸ್ತಿ ಆಗ್ತಕ್ಕಂಥ ಕಾರ್ಯಗಳು ಮಾಡಲಿ ಅಂತ ಹಾರೈಸುತ್ತೇನೆ. ಎಲ್ಲರಿಗೂ ಈಗ ನನಗೆ ಮಾತಾಡೋಕ್ಕಂಥ ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದಿಸುತ್ತಾ ಹಾಗೂ ತಮಗೆಲ್ಲರಿಗೂ ನಮಸ್ಕರಿಸುತ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ, ಅಣ್ಣ ಬಸವಣ್ಣನಕಿ ಜೈ. ಓಕೆ, ಜೈ ಭೀಮ್. ಆತ್ಮೀಯರಾದಂಥ ಶ್ರೀನಿವಾಸ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಡಾಕ್ಟರ್ ಶ್ರೀನಿವಾಸ ಮೂರ್ತಿ ದಯವಿಟ್ಟು ವೇದಿಕೆ ಮೇಲೆ ಒಂದು ಉಪಸ್ಥಿತರಾಗಬೇಕು. ನಾವು ಕೊಡ್ತಕ್ಕಂಥ ಸರಳ ಮತ್ತು ಅರ್ಥಪೂರ್ಣವಾದ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕಳಕಳಿಯಿಂದ ಕೋರಿಕೊಳ್ತೇನೆ. ದಯವಿಟ್ಟು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಶ್ರೀಯುತರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾ, ಅಮ್ಮನ ಆಶಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇಂದು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನ ಒಂದು ಪದಕವನ್ನು ಗೌರವಪೂರ್ವಕವಾಗಿ ಮತ್ತು ಪ್ರೀತಿಪೂರ್ವಕವಾಗಿ ನಮ್ಮ ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ಕೊಡ್ತಾ ಇದ್ದೀವಿ. ಸರ್, ನಿಮಗೆ ರಾಜ್ಕುಮಾರ್ ಅವರ ಒಂದು ಗೌರವಪೂರ್ವಕವಾದ ಒಂದು ಸನ್ಮಾನ ಪಡ್ತಿರೋದಕ್ಕೆ ಹೃದಯಪೂರ್ವಕವಾದ ಅಭಿನಂದನೆಗಳು ಸರ್. ಎಲ್ಲ ಗಣ್ಯರ ಒಂದು ಸಮ್ಮುಖದಲ್ಲಿ ಎಲ್ಲರ ಗಣ್ಯರ ಒಂದು ಆಶೀರ್ವಾದ ಮತ್ತು ಪ್ರೀತಿಗಳೊಂದಿಗೆ ಅಮ್ಮನ ಆಶಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪ್ರಶಸ್ತಿಯನ್ನು ನಿಮಗೆ ಕೊಟ್ಟು ಗೌರವಿಸ್ತಾ ಇದ್ದೀವಿ. ನಿಮಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ಗಿದ್ದಂತಹ ಒಂದು ಶಕ್ತಿ ಬಂದು ನಾಡು ನುಡಿಗೆ ತಮ್ಮಿಂದ ಸಾಕಷ್ಟು ಸೇವೆಗಳಾಗಲಿ ಅಂತ ತಾಯಿ ಭುವನೇಶ್ವರಿಯನ್ನು ಪ್ರಾರ್ಥಿಸಿದ ಮತ್ತೊಮ್ಮೆ ಅಮ್ಮನ ಆಶಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ತಮಗೆ ಪ್ರೀತಿಪೂರ್ವಕವಾದ ಮತ್ತು ಅಭಿನಂದನಾಪೂರ್ವಕವಾದ ಸನ್ಮಾನ ಸರ್. ಧನ್ಯವಾದಗಳು ಸರ್. ಮುಂದಿನ ಸರದಿಯಲ್ಲಿ ಕರ್ನಾಟಕದ ಅದರಲ್ಲೂ ಬೆಂಗಳೂರಿನ ಶಮ್ಮಿ ಕಪೂರ್ ಅಂತಲೇ ಖ್ಯಾತರಾದಂತಹ ವಿಶಿಷ್ಟ ಶೈಲಿಯ ಗಾಯಕ, ಸಮಾಜಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಡ್ತಿರ್ತಕ್ಕಂತಹ ಲಕ್ಷ್ಮೀನಾರಾಯಣ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನೀವೆಲ್ಲ ನೋಡಿರ್ತೀವಿ ಹಾಡಲ್ಲಿರೋದನ್ನು. ಡಿಫ್ರೆಂಟ್ ಮ್ಯಾನರಿಸಮ್, ವಿಶಿಷ್ಟವಾದ ಶೈಲಿಯಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ತಮ್ಮದೇ ಆದ ನೃತ್ಯ ಪ್ರಕಾರದಿಂದ ಹಾಡನ್ನು ಹೇಳ್ತಕ್ಕಂತಹ ನಮ್ಮ ಲಕ್ಷ್ಮೀನಾರಾಯಣ್ ಸರ್ ಅವರಿಗೆ ಅಮ್ಮನ ಆಶಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ರಾಜ್ಕುಮಾರ್ ಅವರ ಒಂದು ಜನ್ಮದಿನ ಮತ್ತು ಅಂಬೇಡ್ಕರ್ ಒಂದು ಜನ್ಮದಿನ ಪ್ರಯುಕ್ತ ರಾಜ್ಕುಮಾರ್ ಅವರ ಒಂದು ಗೌರವಪೂರ್ವಕವಾದ ಒಂದು ಸನ್ಮಾನದೊಂದಿಗೆ ಇವರಿಗೆ ಪ್ರೀತಿಪೂರ್ವಕವಾದ ಅಭಿನಂದನಾಪೂರ್ವಕವಾದ ಮತ್ತು ಗೌರವಪೂರ್ವಕವಾದ ಸನ್ಮಾನವನ್ನು ಆಯೋಜಿಸ್ತಾ ಇದ್ದೇವೆ. ನಿಮ್ಮ ಸಾಧನೆಯ ಹಾದಿ ಮುಂದೆ ಹೀಗೆ ಸಾಗ್ತಾ ಇರಲಿ ಸರ್. ನಿಮ್ಮ ಕಲಾ ಜೀವನ, ನಿಮ್ಮ ಒಂದು ಕೈಗಾರಿಕಾ ಜೀವನ, ನಿಮ್ಮ ಒಂದು ಪ್ರೀತಿಯ ಜೀವನ, ಯಾಕೆಂದರೆ ಸಾಕಷ್ಟು ಜನಕ್ಕೆ ನೀವು ಪ್ರೀತಿ ಕೊಟ್ಟಿದ್ದೀರಾ, ಉದ್ಯೋಗ ಕೊಟ್ಟಿದ್ದೀರಾ. ನಿಮ್ಮ ಪ್ರೀತಿ ನಮ್ಮೆಲ್ಲೇ ಇರಲಿ ಸರ್. ಅಮ್ಮನ ಆಶಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಿಮಗೆ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಪ್ರೀತಿಪೂರ್ವಕ ಮತ್ತು ಅಭಿನಂದನಾಪೂರ್ವಕವಾದ ಒಂದು ಸನ್ಮಾನ ಸರ್. ನಿಮ್ಮ ಸಾಧನೆ ಹಾದಿ ಯಶಸ್ವಿಯತ್ತೆ ಆಗಲಿ ಅಂತ ತಾಯಿ ಭುವನೇಶ್ವರನ ಬೇಡ್ಕೊತ ಮತ್ತೊಮ್ಮೆ ತಮಗೆ ಅಮ್ಮನ ಆಶಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶುಭಾಶಯಗಳು ಸರ್.